ಈಗ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಒಂದು ಮಾರ್ಕ್ ಮತ್ತೊಂದು 45. ಈಗ 45 ಸಿನಿಮಾಗೆ ಪೈರಸಿ ಕಾಟ ಶುರುವಾಗಿದೆ. ಬಹುನಿರೀಕ್ಷಿತ ಸಿನಿಮಾ, ಸ್ಟಾರ್ ನಟರು ಅಭಿನಯಿಸಿರುವಂತಹ ಸಿನಿಮಾ. ಪೈರಸಿಯಲ್ಲಿ ತೊಡಗಿರುವವರ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಚಿತ್ರದ ಯಾವುದೇ ಭಾಗವನ್ನ ಅನಧಿಕೃತವಾಗಿ ರೆಕಾರ್ಡ್ ಮಾಡುವಂತಿಲ್ಲ. ಪೈರಸಿಗೆ ಬ್ರೇಕ್ ಹಾಕಲು ಚಿತ್ರತಂಡ ಈಗ ಸಜ್ಜಾಗಿದೆ. 45 ಚಿತ್ರದ ಕುರಿತು ಅವಹೇಳನಕಾರಿ, ಮಾನಹಾನಿಕರ, ಅಪಪ್ರಚಾರಾತ್ಮಕ ವಿಮರ್ಶೆ, ನೆಗೆಟಿವ್ ರೇಟಿಂಗ್ ಕೊಡುವಂತಿಲ್ಲ. ಸಿಟಿ ಸಿವಿಲ್ ಕೋರ್ಟ್ನಿಂದ ಮಧ್ಯಂತರ ಆದೇಶವನ್ನ ತಂದಿದೆ 45 ಚಿತ್ರತಂಡ. ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಪೈರಸಿ ಮಾಡಿಬಿಡ್ತಾರಲ್ಲ, ಲಿಂಕ್ಗಳನ್ನು ಶೇರ್ ಮಾಡಿಬಿಡೋದು. ಎಲ್ಲರೂ ಕೂಡ ಆ ಸಿನಿಮಾಗಳನ್ನು ತಮ್ಮ ಮೊಬೈಲ್ನಲ್ಲೇ ನೋಡ್ತಾ ಇದ್ದಾರೆ. ಕೇವಲ 45 ಸಿನಿಮಾನ ಅಂತ ಅಂದರೆ ಇಲ್ಲ, ಬೇರೆ ಬೇರೆ ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಈ ಪೈರಸಿ ಕಾಟ ಇದ್ದೇ ಇದೆ. ಇದನ್ನು ಹೇಗಾದರೂ ಮಾಡಿ ತಡೆ ಹಿಡಿಬೇಕು ಅಂತ ಅಂದರೆ ಅದು ಸಾಧ್ಯ ಆಗಬೇಕು ಅಂತ ಅಂದರೆ ಅದಕ್ಕೆ ಕಾನೂನಿನ ಬಿಗಿ ಕ್ರಮ ಆಗಬೇಕಾಗಿದೆ. ಇದನ್ನು ಎಲ್ಲ ಭಾಷೆಯ ಚಿತ್ರರಂಗದವರು ಕೂಡ ಒಪ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಈಗ ಈ ವರ್ಷದ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ 45. ಇತ್ತ ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಜೊತೆಗೆ ಸೂಪರ್ ಸ್ಟಾರ್ ಉಪೇಂದ್ರ, ಜೊತೆಗೆ ರಾಜ್ ಬಿ ಶೆಟ್ಟಿ, ಈ 3 ಜನ ಅಭಿನಯಿಸಿರುವಂಥ ಅದ್ಭುತವಾದಂಥ ಒಂದು ಸಿನಿಮಾ 45 ಕನ್ನಡದ ಸಿನಿಮಾ. ಈ ಸಿನಿಮಾಗೆ ಒಂದು ಕಡೆ ಪೈರಸಿ ಕಾಟ, ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವಂಥ ಮಾರ್ಕ್ ಸಿನಿಮಾಗೂ ಕೂಡ ಪೈರಸಿ ಕಾಟ ಇದೆ. ಅವರು ಈ ಹಿಂದೆನೇ ಎಚ್ಚರಿಕೆಯನ್ನು ಕೊಟ್ಬಿಟ್ಟಿದ್ರು, ಯಾರಾದರೂ ಪೈರಸಿ ಮಾಡಿದರೆ ಅಂಥವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ. ಈಗ 45 ಸಿನಿಮಾ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಚಿತ್ರ ನೋಡ್ಕೊಂಡು ಬರೋದು, ಅದು ಬೇಕು ಅಂತಲೇ ಚೆನ್ನಾಗೇ ಇಲ್ಲ, ಹಾಗಿದೆ ಹೀಗಿದೆ ಅಂತ ಹೇಳಿ ಮಾತಾಡೋದು. ಅಂದರೆ ಸಿನಿಮಾಗೆ ಹೋಗಬೇಕು ಅನ್ನೋರನ್ನು ಕೂಡ ಮನಸ್ಸು ಬದಲಾಯಿಸ್ಬಿಡೋದು, ಅದೇನು ಚೆನ್ನಾಗೇ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ. ಸೊ ಅದೆಲ್ಲ ಯಾಕೆ ಮಾಡಬೇಕು ಅನ್ನೋದು ಚಿತ್ರತಂಡದವರ ಪ್ರಶ್ನೆ ಆಗಿದೆ. ಈಗಾಗಲೇ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ದಾರೆ ಚಿತ್ರತಂಡದವರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.